ಅಯ್ಯೋ ನನ್ನ ಕಾಲು, ಅಯ್ಯಯ್ಯೋ ನನ್ನ ಕಾಲು ಮುರಿದಿದೆ ಎಂದು ವಯಸ್ಸಾದವರು ಕೂಗುತ್ತಿದ್ರೆ, ಇತ್ತ ಮಹಿಳೆಯೊಬ್ಬರು ಅಯ್ಯೋ ನನ್ನ ಸೊಂಟ ಮುರಿದಿದೆ, ನನ್ನ ಕಾಪಾಡಿ ಅಂತ ಕಿರುಚಾಡುತ್ತಿದ್ರು. ಅತ್ತ ಕಾರಿನ ಡ್ರೈವರ್ ತನಗೇನು ಗೊತ್ತಿಲ್ಲದ ರೀತಿ ತಲೆ ಮೇಲೆ ಕೈ ಇಟ್ಟು ಕುಳಿತಿದ್ರು. ಅಂದಹಾಗೆ ಈ ಮದುವೆ ಮಂಟಪನ ಒಮ್ಮೆ ನೋಡ್ಬಿಡಿ. ಇದು ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಹ್ಯಾರೋ ಬಂಡೆ ಬಳಿ ಇರುವ ಶ್ರೀ ಸಾಯಿ ಕಲ್ಯಾಣ ಮಂಟಪದಲ್ಲಿ ಭರತ್ ರೆಡ್ಡಿ ಮತ್ತು ಮೋನಿಶಾ ಎಂಬುವವರ ಮದುವೆ ನಡೆಯುತ್ತಿತ್ತು. ಇದಕ್ಕೆ ಸಾವಿರಾರು ಜನ ಬಂದು ವಧು ವರರನ್ನ ಆಶೀರ್ವದಿಸಿ ಮನೆ ಕಡೆ ಹಿಂತಿರುಗುತ್ತಿದ್ರು. ಅದೇ ರೀತಿ ಮದುವೆ ಸಂಭ್ರಮ ಮುಗಿಸಿಕೊಂಡು ಬೈಕ್ ಹತ್ತಿ ಚಿಕ್ಕಬಳ್ಳಾಪುರ ತಾಲೂಕಿನ ಬುದ್ಧಿವಂತನಹಳ್ಳಿ ಗ್ರಾಮದ ವಯಸ್ಸಾದವರು ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಕ್ರಾಸ್ ಮಾಡಲು ಮುಂದಾಗಿದ್ದಾರೆ. ಆದರೆ ಮದುವೆ ಸಮಾರಂಭ ಮುಗಿಸಿಕೊಂಡು ಚಿಕ್ಕಬಳ್ಳಾಪುರ ಕಡೆಯಿಂದ ಗುಡಿಬಂಡೆ ಕಡೆ ಕಾರೊಂದು ಬೈಕ್ಗೆ ಡಿಕ್ಕಿ ಹೊಡೆದು ರಸ್ತೆ ಬದಿಯ ಗುಂಡಿಯಲ್ಲಿ ಇಳಿಸಿ 10 ಅಡಿ ಮೇಲಕ್ಕೆ ಎಗರಿಸಿ ಮತ್ತೊಂದು ಕಾರಿನ ಮೇಲೆ ಬಿದ್ದು ಸಿನಿಮೀಯ ರೀತಿಯಲ್ಲಿ ಪಲ್ಟಿ ಹೊಡೆದಿದೆ. ಆದರೆ ಕಾರಿನ ಡ್ರೈವರ್ ಮಾತ್ರ ನಾನು 40ರ ಆಸುಪಾಸಿನ ವೇಗದಲ್ಲಿ ಬಂದೆ ಅಂತ ಕತೆ ಹೇಳಿದ. ಬಂತು ಸರ್, ಆರೇ ನೋಡ್ಕೊಂಡು ಬರ್ತಾ ಇದ್ದೀನಿ. ಸ್ಲೋ ಮಾಡಿದೆ, ಮಾಡಿಬಿಟ್ಟು ಮತ್ತೆ ಬಂದ್ಬಿಟ್ಟಿದ್ದೆ ಸರ್. ಟೂ ವೀಲರ್ ಬಂದು ನಿಂಗೆ ನೋಡ್ಬೇಕಲ್ಲ ಸರ್, ನಾನು ರೈಟ್ ಎಷ್ಟು ಸ್ಪೀಡ್ ಇದ್ದೇನೆ ಗೊತ್ತಾಗುತ್ತಲ್ಲ. ಇಲ್ಲ ಸರ್, ನಾನು ಕಂಟ್ರೋಲ್ ಮಾಡಿದೆ ಸರ್. ಏನು ನಿಂದು ಈ ಕಾರ್ ಅದು? ಈ ಕಾರ್ ನಿಂದು ಎಷ್ಟು ಜನ ಇದ್ದಾರೆ ಇದರಲ್ಲಿ? 3 ಜನ ಸರ್. ಯಾರು ಹೇಳಿದ್ರೆ ಇಂಜೂರ್ಡ್ ಅಲ್ಲಿದ್ದಾರೆ? ಆ ಲೇಡಿ ಅವರೇನಾ? ಅವ್ರದೇನಾ? ಎಲ್ಲಿ ಹೋಗ್ತಾ ಇದ್ರಿ ಸರ್? ಗುಡಿಬಂಡೆಯಿಂದ ಇದು ಚಿಕ್ಕಬಳ್ಳಾಪುರದಿಂದ ಗುಡಿಬಂಡೆ ಹೋಗ್ತಾರೆ. ಈಗ ಹೆಂಗ್ ಮಾಡ್ದೆ ನೀನು? ಬೈಕ್ ಮಾಡ್ದೆ? ಬೈಕ್ ಆದ್ಮೇಲೆ ಬೈಕ್ ಆದ್ಮೇಲೆ ಹಿಂಗೆ ಬಂದ್ಬಿಟ್ಟೆ ಸರ್. ಹಿಂಗ್ ಬಂತ ಆಮೇಲೆ ಅಷ್ಟೇ ಸರ್. ಈ ಕಾರ್ಗೆ ಹೆಂಗಾಯ್ತು ಅದು ಗೊತ್ತಿಲ್ಲ ಸರ್. ನಾವು ಅವರೆಲ್ಲ ಇದ್ರಲ್ಲ ಸರ್. ಆ ಕಾರ್ ಟಚ್ ಆಗಿ ಎಗರಿರೋದು ಅಂತ. ಅದೇ ಸರ್, ಆ ಕಾರ್ ಮೇಲೆ ಬಿದ್ದು ನಿಂದು ಇದು ಬಿದ್ದಿರೋದು ಸರ್. ನಾನು ಆಂಬುಲೆನ್ಸ್ ಬಂದರಮ್ಮ, ಆಂಬುಲೆನ್ಸ್ ನಿಮ್ಮ ಹೆಸರು ಬೈ? ಇನ್ನೊಬ್ಬರಿದ್ರೆ ಆಂಬುಲೆನ್ಸ್ ಕಸಿ. ಇನ್ನು ಈ ಅಪಘಾತದಲ್ಲಿ ಬೈಕ್ ಸವಾರರು ತಾಲೂಕಿನ ಬುದ್ಧಿವಂತನಹಳ್ಳಿ ಗ್ರಾಮದ 2 ಕಾಲುಗಳು ಮುರಿದು ಗಂಭೀರ ಗಾಯಗಳಾಗಿವೆ. ಅದೇ ರೀತಿ ಕಾರಿನಲ್ಲಿದ್ದ ಓರ್ವ ಮಹಿಳೆಗೆ ಸೊಂಟಕ್ಕೆ ಗಂಭೀರ ಗಾಯವಾಗಿದ್ದು, ಇನ್ನು ಚಿಕಿತ್ಸೆಗಾಗಿ ಗಾಯಾಳುಗಳನ್ನು ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಸ್ಥಳದಲ್ಲಿ ನೂರಾರು ಜನ ಜಮಾಯಿಸಿ ಹೆದ್ದಾರಿ ರಸ್ತೆಯ ಅವ್ಯವಸ್ಥೆಯೇ ಅಪಘಾತಕ್ಕೆ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಆಕ್ಸಿಡೆಂಟ್ ನಾವು ನೋಡ್ತಾ ಇದ್ದೀವಿ. ಇಂಥ ಆಕ್ಸಿಡೆಂಟ್ ನಾನು ಜೀವಮಾನದಲ್ಲಿ ನೋಡೇ ಇಲ್ಲ. ಏನಿದು ದೊಡ್ಡ ಧೂಳು ಸಮೇತ ಒಂದು 10 ಅಡಿ ಮೇಲೆ ಹಾರ್ಕೊಂಡು ಕಾರ್ ಮೇಲೆ ಹಾರ್ಕೊಂಡು ಬಂದಿದೆ. ಆಕ್ಸಿಡೆಂಟ್ ಆಗಿದೆ. ನಮ್ಮ ಸರ್ಕಾರ ಏನಾದರೂ ಕೇಂದ್ರ ಸರ್ಕಾರ ಸುಮ್ಮನೆ ರೋಡ್ಗಳು ಮಾಡ್ತಾನೆ ಇದೆ. ಆದರೆ ಯಾವ ಥರವಾದಂಥ ಒಂದು ಆಕ್ಸಿಡೆಂಟು ಸಿಗ್ನಲ್ಗಳು ಏನು ತಗೋಬೇಕು, ಆಕ್ಸಿಡೆಂಟ್ ನಿವಾರಣೆ ಮಾಡೋಕ್ಕೆ ಏನು ಮಾಡಬೇಕು, ಸರ್ವಿಸ್ ರೋಡ್ಗಳು ಈ ಥರ ಕಲ್ಯಾಣ ಮಂಟಪಗಳು ಜನವಸತಿ ಇರುವಾಗ ಸರ್ವಿಸ್ಗಳು ಮಾಡಬೇಕು, ಅಂಡರು ಈ ಬೈಪಾಸ್ಗಳು ಮಾಡಬೇಕು ಅನ್ನೋದು ಅವ್ರ ಗಮನಕ್ಕೆ ಬರೋದಿಲ್ಲ. ಇವತ್ತು ದಿವಸ ಈ ಆಕ್ಸಿಡೆಂಟು ಕುಟುಂಬ 2 ಪುಟಾಣಿ ಮಕ್ಕಳು, 3 ಜನ ಮಹಿಳೆಯರು, 2 ಗಂಡಸರು, ಇವರು 150 ಕಿಲೋಮೀಟರ್ ಸ್ಪೀಡ್ನಲ್ಲಿ ಬಂದು ಆ ಗುಣಿಯಿಂದ ಮೇಲಕ್ಕೆ 10 ಅಡಿ ಮೇಲೆ ಕಾರ್ ಇಲ್ಲಿ ಬಿದ್ದಿದೆ ಅಂದರೆ ಈ ಥರ ಆಕ್ಸಿಡೆಂಟ್ ಯಾಕೆ ಆಗುತ್ತೆ, ಯಾಕೆ ಆಗ್ಕೂಡ್ದು, ಅದ್ರ ನಿವಾರಣೆ ಏನು ಅನ್ನೋದು ನಮ್ಮ ಸರ್ಕಾರ ಗಮನಕ್ಕೆ ತಗೋಬೇಕು. ನೋಡಿ, ಆಕ್ಸಿಡೆಂಟ್ ಆಗಿ 3-4 ಗಂಟೆ ಆಗಿದೆ, ಇವಾಗ ಬಂದಿದೆ ಆಂಬ್ಯುಲೆನ್ಸ್ ಫೋನ್ ಮಾಡಿ. ಈ ಥರ ಆದರೆ ಇನ್ನು ರಸ್ತೆಗಳಲ್ಲಿ ಇವ್ರಿಗೆಲ್ಲ ಕಾರುಗಳು, ಪೊಲೀಸ್ ಜೀಪುಗಳು, ಇವ್ರಿಗೆ ದೊಡ್ಡ ಕಾರುಗಳು ಕೊಟ್ಟು ಏನು ಪ್ರಯೋಜನ? ಸುಮ್ಮನೆ ಆ ಟ್ರಾಫಿಕ್ನಲ್ಲಿ ಓಡಾಡ್ತಾ ಜಿಯೋ ಅಂತ ಆಂಬ್ಯುಲೆನ್ಸ್ ಇಲ್ಲಿ ಆಕ್ಸಿಡೆಂಟ್ನಲ್ಲಿ ಇರೋವಾಗಲ್ಲ, ತಕ್ಷಣಕ್ಕೆ ಬರೋದಿಲ್ಲ. ಇವು ಸೈನ್ ಫೋನ್ ಮಾಡಿ 3-4 ಗಂಟೆ ಆದರೂ ಇವಾಗ ಬಂದರೆ ಆ ಪ್ರಾಣಿಗಳು ಇರುತ್ತಾ? ಇವತ್ತು ದಿವಸ 2 ಕಾಲು ಮುರಿದಿದೆ. ಮತ್ತೆ ಇವರು ಪವಾಡ ಸದೃಶವಾಗಿ ಇವತ್ತು ದಿವಸ ಆಕ್ಸಿಡೆಂಟಲ್ಲಿ ಪಾರಾಗಿದ್ದಾರೆ ಸರ್. ಆ ಪುಟಾಣಿ ಮಕ್ಕಳು ನೋಡಬೇಕು, ಪೆಟ್ಟಿಗೆ ಇದ್ದಂಗಿದ್ದು ಅವ್ರೇನು AC ಕಂಪ್ಲೀಟಾಗಿ ಎಲ್ಲ ಕವರ್ ಮಾಡಿಬಿಟ್ಟಿದ್ರು. ಅವ್ರ ಮೇಲಕ್ಕೆ ಎಲ್ಲ ಒಟ್ಟೋದ್ರೇನೋ ಅನ್ಕೊಂಡೆ ನಾನು. ನನ್ನ ಮುಂದೆನೇ ಬಿದ್ದಿದ್ದು. 5 ಅಡಿ ಈ ಪಕ್ಕದಲ್ಲೇ ನನ್ನ ಕಾರ್ ಇದೆ. ಆ ಕಾರೇನೋ ಜಖಮಾಯ್ತು, ನನ್ನ ಕಾರೇನೋ ಉಳಿತು. ನೋಡಿ, ಈ ಥರ ಆದರೆ ಈ ಥರ ಇದು ನಮ್ಮ ತೀವ್ರವಾಗಿ ನೋಡಬೇಕು. 0 ಆಕ್ಸಿಡೆಂಟ್ ಝೋನ್ ಆಗಬೇಕು. ಇದು ಎಲ್ಲ ಥರವಾದಂಥ ಒಂದು ಮುನ್ನೆಚ್ಚರಿಕಾ ಕ್ರಮಗಳು, ಸಿಗ್ನಲ್ಗಳು, ಟ್ರಾಫಿಕ್ ಇವುಗಳು ಕಠಿಣವಾಗಿ ಕೈಗೊಳ್ಳಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ಇಷ್ಟಪಡ್ತೀನಿ. ಹೆಸರು ಎಂ ಆರ್ ಲಕ್ಷ್ಮೀನಾರಾಯಣ ಅಂತ. ಮದುವೆಗೆ ಬಂದಿದ್ವಿ.
ಊರಾಗ ಬಂದಾಗ ನಮ್ಮ ಮುಂದೆ ಕಣ್ಣು ಹಾಕಿ ನೋಡಿದ್ವಿ. ಏನಂದ್ರೆ ದೇವರು ದೊಡ್ಡವನು, ಮಕ್ಕಳು ಬದುಕುಳಿದಿದ್ದಾರೆ, ಆ ಜನ ಎಲ್ಲ ಬದುಕುಳಿದಿದ್ದಾರೆ. ಆದರೆ ನಮ್ಮೂರವರೇ ಇಬ್ಬರು ಕಾಲು ಕಳ್ಕೊಂಡಿದ್ದಾರೆ. ಇದೊಂದು ತುಂಬಾ ನೋವಿನ ಸಂಗತಿ ಇದು. ಇನ್ನು ಈ ಘಟನೆ ನಡೆಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ಶಿವಕುಮಾರ್, ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಶರಣಪ್ಪ, ಟ್ರಾಫಿಕ್ ಇನ್ಸ್ಪೆಕ್ಟರ್ ಮಂಜುಳಾ ಸಿಬ್ಬಂದಿ ಬಂದು ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಲ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.